ದೇವರ ಮನೆಯಲ್ಲಿ ಈ ಒಂದೇ ಒಂದು ಸ್ಫಟಿಕವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡುವುದರಿಂದ ನೀವು ಅಂದುಕೊಂಡ ಯಾವುದೇ ಕೆಲಸವಾದರೂ ನಿರ್ವಿಘ್ನವಾಗಿ ಆಗುತ್ತದೆ. ನೀವು ಯಾವುದಾದ್ರೂ ಒಂದು ಒಳ್ಳೆಯ ಶುಭ ಕೆಲಸಗಳಿಗೆ ಹೋಗ್ತಾ ಇದ್ದೀರಾ ಅಥವಾ ಯಾರಿಗಾದರೂ ದುಡ್ಡು ಕೊಡೋದಕ್ಕೆ ಹೋಗುತ್ತಿದ್ದೀರಾ ಅನ್ನೋದಾದರೂ ಕೂಡ ಈ ಒಂದೇ ಒಂದು ಸ್ಫಟಿಕವನ್ನು ಇಟ್ಟು ಪೂಜೆ ಮಾಡಿ ನಂತರ ಹೋದರೆ ಸಾಕು, ಆ ದುಡ್ಡು ನಿಮಗೆ ಖಂಡಿತ 100% ಮರಳಿ ಬಂದೇ ಬರುತ್ತೆ. ಸ್ಫಟಿಕವನ್ನು ಯಾವಾಗ ಹೇಗೆ ಇಡಬೇಕು, ಅದು ಯಾವ ಸ್ಫಟಿಕ ಮತ್ತು ಅದರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟವಂತರು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ಹೇಳುತ್ತಾರೆ. ಸಾಕಷ್ಟು ಜನರಿಗೆ ದುಡ್ಡಿನಲ್ಲಿ ಸಮಸ್ಯೆ ಇದ್ದಾಗ ಅಥವಾ ಬರಬೇಕಿರುವ ದುಡ್ಡು ಬಂದು ಕೈ ಸೇರಬೇಕು ಅನ್ನುವಾಗ ಈ ಒಂದು ಸ್ಫಟಿಕ ಅದು ದೈವ ಅನುಗ್ರಹ ಪ್ರೇರಣೆ ಆಗಿರುವಂತಕ್ಕಂತಹ ಈ ಸ್ಫಟಿಕವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದನ್ನು ಇಡೋದಕ್ಕೂ ಕೂಡ ಒಂದು ನಿಯಮವಿದೆ. ಒಂದು ವೀಳ್ಯದೆಲೆಯ ಮೇಲೆ ಕಲ್ಲುಪ್ಪನ್ನು, ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ತದನಂತರ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿದ ಬಳಿಕವೇ ಸ್ಫಟಿಕವನ್ನು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಹೀಗೆ ಪ್ರತಿಷ್ಠಾಪನೆ ಮಾಡಿದಂತಹ ಸ್ಫಟಿಕವನ್ನು ದೈವ ಅನುಗ್ರಹ ಪ್ರೇರಣೆಗಾಗಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ ನಿಮ್ಮ ಜೀವನದ ದಿಕ್ಕು ಮತ್ತು ಸಮಸ್ಯೆಗಳು ಖಂಡಿತವಾಗಿಯೂ ಬದಲಾವಣೆ ಆಗುತ್ತದೆ. ಎಷ್ಟೋ ಜನರು ಈ ಸ್ಫಟಿಕವನ್ನು ತಂದಿಟ್ಟು ಪೂಜೆ ಮಾಡುತ್ತಾ ಭಕ್ತಿಯಿಂದ ಸಂಕಲ್ಪ ಮಾಡಿ ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು, ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗಬೇಕು, ಸ್ವಂತ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ದೊಡ್ಡ ಲಾಭವನ್ನು ಪಡೆಯಬೇಕು ಮತ್ತು ಮನೆಯ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಜೀವನದ ಕಷ್ಟಗಳು ಏಳು ಬೀಳುಗಳು ಸರಿದೂಗಿಸುವಂತೆ ಆಗಬೇಕು ಅಂತ ನೀವೆಲ್ಲ ಸಂಕಲ್ಪ ಮಾಡಿ ಬೇಡಿಕೊಂಡು ಮನೆಯಲ್ಲಿರುವ ಅಷ್ಟೂ ಸದಸ್ಯರು ಬಂದು ಅದಕ್ಕೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅದನ್ನು ತೆಗೆದುಕೊಂಡು ಆಶೀರ್ವಾದ ಪಡೆದುಕೊಂಡಾದ ನಂತರ ನಿಮ್ಮ ಕೆಲಸ ಕಾರ್ಯಗಳತ್ತ ಗಮನ ಕೊಡಿ. ಆಮೇಲೆ ನೋಡಿ, ನೀವು ಅಂದುಕೊಂಡಂತಹ ಸಕಲ ಕೆಲಸಗಳು ನಿರ್ವಿಘ್ನವಾಗಿ ಸಾಗುತ್ತದೆ. ಅದರಲ್ಲೂ ಬರಬೇಕಿರೋ ದುಡ್ಡು ಕೂಡ ಬಂದು ಕೈ ಸೇರುವಂತೆ ಆಗುತ್ತದೆ. ಮನೆಯಲ್ಲಿ ಏಳಿಗೆ ಅನ್ನುವುದು ತುಂಬಾ ಚೆನ್ನಾಗಿ ಆಗುತ್ತದೆ. ಈ ಒಂದು ಸ್ಫಟಿಕವನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರು ನಿಮಗೆ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಪೂಜಿಸಿ ಯಾವ ಸಮಸ್ಯೆ ಇದೆ ಅನ್ನೋದಕ್ಕೆ ಸರಿಯಾಗಿ ಅದನ್ನು ಮಂತ್ರಿಸಿ ಸಿದ್ಧಿಸಿ ನಿಮ್ಮ ಮನೆಗೆ ತಲುಪಿಸಿಕೊಡುತ್ತಾರೆ ಅಥವಾ ನೀವೇ ಅವರಿಗೆ ಕರೆ ಮಾಡಿ ನೇರವಾಗಿ ಬಂದು ತೆಗೆದುಕೊಂಡು ಹೋಗಬಹುದು.